ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಿಕ್ಕಾಬಟ್ಟೆ ಆರಾಮಾಗಿದ್ದೀನಿ. ಕೊಳ್ಳೇಗಾಲ ತಾಲೂಕಿನ ಮುಳ್ಳೂರು ಗ್ರಾಮದಲ್ಲಿ ಹುಟ್ಟಿದಂಥ ನಾನು ಇವತ್ತಿನ ದಿವಸ ಲಂಡನ್ ಬೀದಿಲಿ ಓಡಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಒಬ್ಬ ವ್ಯಕ್ತಿ ಕಾರಣ. ಆ ವ್ಯಕ್ತಿ ಇಲ್ಲದೆ ಹೋಗಿದರೆ ನಾನು ಕುತ್ತಿಗೆಗೆ ಒಂದು ಮಡಿಕೆ, ಸೊಂಟಕ್ಕೆ ಒಂದು ಬರಳು ಕಟ್ಕೊ ಓಡಾಡಬೇಕಿತ್ತೇನೋ. ಆದರೆ ಆ ವ್ಯಕ್ತಿ ಮಾಡಿರುವಂತಹ ತ್ಯಾಗ ಬಲಿದಾನಗಳ ನಿಮಿತ್ತ ಇವತ್ತಿನ ದಿವಸ ನಾನು ಸಮಾಜದಲ್ಲಿ ತಲೆ ಎತ್ಕೊ ಓಡಾಡುವಂತೆ ಆಗಿದೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1920ನೇ ಇಸ್ವಿಲಿ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ಸೇರ್ಕೋತಾರೆ. ಆ ಸಂದರ್ಭದಲ್ಲಿ ಲಂಡನ್ ನಗರದ ಹೆನ್ರೀಸ್ ಕ್ರಾಸ್ ಅನ್ನೋ ಒಂದು ರೋಡ್ನಲ್ಲಿ ಒಂದು ಮನೆಯಲ್ಲಿ ಅವರು ಉಳ್ಕೊಂಡಿರ್ತಾರೆ. ಇವತ್ತು ಆ ಮನೆಯನ್ನು ನಿಮಗೆ ತೋರಿಸೋವಂಥ ಪ್ರಯತ್ನ ಮಾಡ್ತೀನಿ, ಬನ್ನಿ ನೋಡೋಣ. ಎಸ್ ಫ್ರೆಂಡ್ಸ್, ನೀವಿವಾಗ ನೋಡ್ತಾ ಇರೋದು ಡಾಕ್ಟರ್ BR ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಓದುವಾಗ ಉಳ್ಕೊಂಡಿದ್ದಂತಹ ಮನೆ. 1920ನೇ ಇಸ್ವಿಯಿಂದ 1921ನೇ ಇಸ್ವಿ ತನಕ 1 ವರ್ಷಗಳ ಕಾಲ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಮನೆಯಲ್ಲಿ ಉಳ್ಕೊಂಡಿರ್ತಾರೆ. ಅಂದರೆ ಈ ಕಂಪ್ಲೀಟ್ ಫುಲ್ ಮನೆಯಲ್ಲಿ ಅವ್ರು ಇರಲಿಲ್ಲ, ಇದರಲ್ಲಿ ಒಂದು ರೂಮಲ್ಲಿ ಮಾತ್ರ ಇರ್ತಾರೆ. ಈ ಮನೆ ಬಂದ್ಬಿಟ್ಟು ಕಿಂಗ್ಸ್ ಕ್ರಾಸಲ್ಲಿ ಇದೆ. ಲಂಡನ್ ನಗರದ ಒಂದು ಮೇನ್ ಏರಿಯಾ ಆದಂಥ ಕಿಂಗ್ಸ್ ಕ್ರಾಸ್. ಇಲ್ಲಿಗೆ ಯಾವುದೇ ವಿಸಿಟರ್ ಫೀಸ್ ಇರೋದಿಲ್ಲ. ಇಲ್ಲಿ ವಿಸಿಟರ್ ಬುಕ್ ಇರುತ್ತೆ, ವಿಸಿಟರ್ ಬುಕ್ಗೆ ಎಂಟ್ರಿ ಮಾಡಬೇಕು. ಈ ಒಂದು ಮನೆ ಲಂಡನ್ನಲ್ಲಿ ಇದ್ದರೂ ಕೂಡ ಇದರ ಓನರು ನಮ್ಮ ಇಂಡಿಯಾ ಆಗಿರುತ್ತೆ. 2015ನೇ ಇಸ್ವಿಲಿ ಗೌರ್ನಮೆಂಟ್ ಆಫ್ ಮಹಾರಾಷ್ಟ್ರ ಈ ಬಿಲ್ಡಿಂಗ್ನ ಖರೀದಿ ಮಾಡುತ್ತೆ. ಖರೀದಿ ಮಾಡಿ ಇದನ್ನು ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿದೆ. ಮತ್ತು ಆ ಸಮಯದಲ್ಲಿ ಪ್ರಧಾನಮಂತ್ರಿ ಆಗಿದ್ದಂತಹ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ಒಂದು ಬಿಲ್ಡಿಂಗ್ನ ಇನಾಗ್ರೇಟ್ ಮಾಡಿರ್ತಾರೆ. ಟೋಟಲಾಗಿ ಇದು ಹೇಳಬೇಕಂದ್ರೆ 2 ಅಂತಸ್ತಿನ ಮನೆ. ಸದ್ಯಕ್ಕೆ ಇವಾಗ ನಾನು ಗ್ರೌಂಡ್ ಫ್ಲೋರ್ನಲ್ಲಿ ಅವರ ಲಿವಿಂಗ್ ಏರಿಯಾನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಲಿವಿಂಗ್ ಏರಿಯಾಗೆ ಎಂಟ್ರಿ ಆಗ್ತಾ ಇದ್ದಂಗೆ ರೂಮ್ನ ಮಧ್ಯಭಾಗದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆನ ಕೂಡ ಇಲ್ಲಿ ಇಡಲಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬರೋಡಾ ರಾಜ್ಯದಿಂದ ₹230 ಸ್ಕಾಲರ್ಶಿಪ್ ಬರ್ತಾ ಇರುತ್ತೆ. ಅದರ ಲೆಟರ್ ಕೂಡ ಇಲ್ಲಿ ಹಾಕಿದ್ದಾರೆ ಫ್ರೆಂಡ್ಸ್. ಮುಂದುವರೆದು ಅಂಬೇಡ್ಕರ್ ಅವರು ನ್ಯೂಯಾರ್ಕ್ ಯೂನಿವರ್ಸಿಟಿಯಲ್ಲಿ ಓದಿ ಡಾಕ್ಟರೇಟ್ ಪದವಿನ ಪಡೆದಿರುವಂಥ ಫೋಟೋ ಕೂಡ ಇಲ್ಲಿದೆ. ನೀವಿಲ್ಲಿ ನೋಡಬಹುದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಓದ್ತಾ ಇದ್ದಂತಹ ಫೋಟೋ ಇದು. ಆ ಸಂದರ್ಭದಲ್ಲಿ ಅವರ ಬ್ಯಾಚ್ಮೇಟ್ಸ್ ಜೊತೆ ಒಂದು ಪೋರ್ಟ್ರೇಟ್ನ ಕೂಡ ಇಲ್ಲಿ ಹಾಕಿದ್ದಾರೆ. ಇದು ಬಂದ್ಬಿಟ್ಟು ಮುಂಬೈ ಲಾ ಕಾಲೇಜ್ದು ಒಂದು ಫೋಟೋ ಆಗಿದೆ ಫ್ರೆಂಡ್ಸ್. ಅಂಬೇಡ್ಕರ್ ಅವರು ತಮ್ಮ ಪರ್ಸ್ನಲ್ ಬಯೋಡೇಟಾನ ಜರ್ಮನ್ ಯೂನಿವರ್ಸಿಟಿಗೆ ಕಳಿಸಿರ್ತಾರೆ. ಅದು ಜರ್ಮನ್ ಭಾಷೆಯಲ್ಲೇ ಬರೆದು ಕಳಿಸಿರ್ತಾರೆ. ಅದರದ್ದು ಆ ಲೆಟರ್ದು ಒಂದು ಫೋಟೋ ಕೂಡ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ನೋಡ್ಬೋದು ಫ್ರೆಂಡ್ಸ್. ನಂತರ ಇದು ಡಿಪ್ರೆಸ್ ಕ್ಲಾಸಸ್ ವುಮೆನ್ಸ್ ರೈಟ್ಸ್ಗೋಸ್ಕರ ಒಂದು ಹೋರಾಟ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಫೋಟೋನ ತೆಗೆದಿದ್ದು ಫ್ರೆಂಡ್ಸ್. ಮತ್ತು ಮಧ್ಯದಲ್ಲಿ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಒಂದು ಪೋರ್ಟ್ರೇಟ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಜೊತೆಗೆ ಇದನ್ನ ತೆಲಂಗಾಣ ಗೌರ್ನಮೆಂಟು ಈ ಬಿಲ್ಡಿಂಗ್ಗೆ ಗಿಫ್ಟ್ ಮಾಡಿದ್ದಾರೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದು ಪ್ರಿಯಾಂಬಲ್ಲು, ಅದರದ್ದು ಒಂದು ಪೋರ್ಟ್ರೇಟ್ನ ಕೂಡ ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ತುಂಬ ದೊಡ್ಡದಾಗಿ ಹಾಕಿದ್ದಾರೆ. ಇದು ಗಾಂಧೀಜಿಯವರು ಯರವಾಡ ಜೈಲಿನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇರ್ತಾರೆ, ಅಮರಣಂತಹ ಉಪವಾಸ ಸತ್ಯಾಗ್ರಹ. ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪೂನಾ ಪ್ಯಾಕ್ಟ್ಗೆ ಸೈನ್ ಹಾಕಕ್ಕೆ ಹೋಗ್ತಾ ಇರುವಂತಹ ಪೋರ್ಟ್ರೇಟ್ ಇದು. ಇದು ಅಕ್ಟೋಬರ್ 15, 1956ರಲ್ಲಿ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಕನ್ವರ್ಟ್ ಆಗೋಕ್ಕಿಂತ ಮುಂಚೆ ಒಂದು ಜನರನ್ನ ಅಡ್ರೆಸ್ ಮಾಡಿರ್ತಾರೆ, ಆ ಒಂದು ಪೋರ್ಟ್ರೇಟ್ ಫ್ರೆಂಡ್ಸ್. ಇದು ಮೊದಲ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಯಾರ್ಯಾರು ಇರ್ತಾರೆ ಅವರೆಲ್ಲರದು ಸೇರಿ ಒಂದು ಪೋರ್ಟ್ರೇಟ್ ಹಾಕಿದ್ದಾರೆ. ಇಲ್ಲಿ ನಾವು ನೋಡ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ, ಬಾಬು ಜಗಜೀವನ್ ರಾಮ್ ಅವರಾಗಲಿ, ನಮ್ಮ ಜವಾಹರ್ಲಾಲ್ ನೆಹರು ಅವರಾಗಲಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗಲಿ, ತುಂಬ ಈ ಥರ ಜನರು ಇಲ್ಲಿದ್ದಾರೆ ಫ್ರೆಂಡ್. ಭಾರತದಿಂದ 2 ಬ್ಯಾಚ್ ಸ್ಟೂಡೆಂಟ್ಸ್ಗೆ ಸ್ಪಾನ್ಸರ್ಶಿಪ್ ಮಾಡಿ ವಿದೇಶಕ್ಕೆ ಓದಕ್ಕೆ ಕಳಿಸಿರ್ತಾರೆ. ಅದರಲ್ಲಿ ಮೊದಲನೇ ಬ್ಯಾಚ್ ಇದಾಗಿರುತ್ತೆ. ಇವ್ರ ಜೊತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಒಂದು ಫೋಟೋ ಇಲ್ಲಿದೆ. ಇವರೆಲ್ಲ ಬಂದ್ಬಿಟ್ಟು ಡಿಪ್ರೆಸ್ಡ್ ಕ್ಲಾಸ್ ಅವರಾಗಿರ್ತಾರೆ. ಆ ಒಂದು ಫೋಟೋನ ಕೂಡ ಇಲ್ಲಿ ಇಟ್ಟಿದ್ದಾರೆ. ನಂತರ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನೂನು ಮಂತ್ರಿಯಾಗಿ ತಮ್ಮ ಪ್ರಮಾಣ ವಚನನ ಸ್ವೀಕರಿಸ್ತಾ ಇರುವಂತಹ ಒಂದು ಭಾವಚಿತ್ರ. ಇದು ಹಿಂದೂ ಕೋಡ್ ಬಿಲ್ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟಲ್ಲಿ ವಾದ ಮಾಡುವಂತಹ ಒಂದು ಫೋಟೋಗ್ರಾಫ್ನ ಕೂಡ ಇಲ್ಲಿ ಹಾಕಿದ್ದಾರೆ ಫ್ರೆಂಡ್ಸ್.
ಗೈಸ್, ನಾನಿವಾಗಿದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮನೆಯ ಮೊದಲನೇ ಮಹಡಿಯಲ್ಲಿ. ಈ ಒಂದು ಫಸ್ಟ್ ಫ್ಲೋರ್ನ ವಿಶೇಷತೆ ಏನಪ್ಪ ಅಂತಂದರೆ, ಈ ಒಂದು ಕಂಪ್ಲೀಟ್ ಫ್ಲೋರ್ನ ಒಂದು ಲೈಬ್ರರಿ ಥರ ಕನ್ವರ್ಟ್ ಮಾಡಿಬಿಟ್ಟಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರದ್ದೊಂದು ಫೋಟೋನು ಕೂಡ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಅವರು ರಚಿಸಿರುವಂತಹ ತುಂಬ ಒಂದಷ್ಟು ಪುಸ್ತಕಗಳನ್ನ ಕೂಡ ಇಲ್ಲೇ ಇಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ತುಂಬ ಪುಸ್ತಕಗಳು ಇಲ್ಲಿದೆ. ನೋಡಿ, ಒಳ್ಳೆ ರ್ಯಾಕ್ಗಳನ್ನೆಲ್ಲ ಸೇಮ್ ಲೈಬ್ರರಿ ಹೇಗಿದೆ ಅದೇ ಥರ ರೆಡಿ ಮಾಡಿ ಇಟ್ಬಿಟ್ಟಿದ್ದಾರೆ. ಹಾಗೆ ನೀವಿಲ್ಲಿ ಈ ಕಡೆ ನೋಡ್ಬೋದು, ಅಂಬೇಡ್ಕರ್ ಅವರು ನಡೆಸ್ತಾ ಇದ್ದಂತಹ ಮೂಕನಾಯಕ ಅನ್ನೋ ಪತ್ರಿಕೆಯ ಒಂದು ಕಾಪಿನ ಕೂಡ ಇಲ್ಲಿ ಫ್ರೇಮ್ ಮಾಡಿ ಹಾಕಿದ್ದಾರೆ. ಹಾಗೆ ನಮ್ಮ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ ಒಂದು ಪ್ರತಿನ ಕೂಡ ಇಲ್ಲಿ ಇಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಹ್ಯಾಂಡ್ ರೈಟಿಂಗ್ ನೋಡಿ ಫ್ರೆಂಡ್ಸ್, ಎಷ್ಟು ಮುದ್ದಾಗೈತೆ. ಈ ಕಾಲದಲ್ಲೂ ನಾವು ಈ ಥರ ಬರೆಯೋಕ್ಕಾಗಲ್ಲ. ಮತ್ತು ನಾವಿವಾಗ ಮೇಯ್ಲು, ವಾಟ್ಸಪ್ ಅಂತ ಲೆಟರ್ಗಳು ಕಳಿಸ್ಬಿಡ್ತೀವಿ. ಆ ಕಾಲದಲ್ಲಿ ನೋಡಿ, ಅಂಬೇಡ್ಕರ್ ಅವರು ಎಷ್ಟೊಂದು ಲೆಟರ್ ಬರೆದಿದ್ದಾರೆ. ಆ ಎಲ್ಲ ಲೆಟರ್ನ ಕೂಡ ಲ್ಯಾಮಿನೇಟ್ ಮಾಡಿ ಇಲ್ಲಿ ಸೇವ್ ಮಾಡಿ ಇಟ್ಟಿದ್ದಾರೆ. ಗೈಸ್, ನೀವಿಲ್ಲಿ ನೋಡ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಭಾಗವಹಿಸಿದಂತಹ ಒಂದು ಲೆಟರ್ ಕೂಡ ಇಲ್ಲಿದೆ. ಫ್ರೆಂಡ್ಸ್, ನಾನಿವಾಗ ಇದ್ದೀನಿ ಸೆಕೆಂಡ್ ಫ್ಲೋರ್ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬೆಡ್ರೂಮ್ ಇದೆ. ಫ್ರೆಂಡ್ಸ್, ಇದೇ ನೋಡಿ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಪರ್ಸ್ನಲ್ ಬೆಡ್ರೂಮು. ಇದು ಅವರೇ ಉಪಯೋಗಿಸಿದ ರಿಯಲ್ ಬೆಡ್ ಅಲ್ಲ, ಇದನ್ನು ರೀಪ್ಲೇಸ್ ಮಾಡಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಅಂಬೇಡ್ಕರ್ ಅವರು ಟ್ರಾವೆಲಿಂಗ್ಗೆ ಯೂಸ್ ಮಾಡ್ತಾ ಇದ್ದಂತಹ ಅವರ ಕಿಟ್ದು ಫೋಟೋ ಕೂಡ ಇಲ್ಲಿ ಹಾಕಿದ್ದಾರೆ. ಮತ್ತು ಇಲ್ಲಿ ಬಂತು ಅಂತಂದರೆ, ಇಲ್ಲೊಂದು ಟೇಬಲ್ ಇದೆ. ಈ ಟೇಬಲಲ್ಲಿ ಅವರು ಉಪಯೋಗಿಸ್ತಿದ್ದಂತಹ ಕನ್ನಡಕ ಹಾಗೂ ಅವ್ರದ್ದೊಂದು ಪೋರ್ಟ್ರೇಟ್ ಮತ್ತು ಬುದ್ಧ ಅವ್ರದ್ದು ಕೂಡ ಒಂದು ಪೋರ್ಟ್ರೇಟ್ ಇದೆ. ಇಲ್ಲಿ ಅವರು ಉಪಯೋಗಿಸ್ತಾ ಇದ್ದಂತಹ ಸಿಲ್ವರ್ ಇಂಕ್ ಪಾಟ್ದು ಕೂಡ ಒಂದು ಚಿತ್ರನ ಇಲ್ಲಿ ಹಾಕಲಾಗಿದೆ. ನಾವಿಲ್ಲಿ ಹಂಗೆ ಈ ಕಡೆ ಬಂದರೆ ಬಾಬಾ ಸಾಹೇಬ್ರದ್ದು ಸ್ಟಡಿ ಟೇಬಲ್ ಕೂಡ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಇಲ್ಲೇ ಕೂತ್ಕೊಂಡು ಬಾಬಾ ಸಾಹೇಬ್ರು ಓದ್ತಾ ಇದ್ರೇನೋ ಅಂತ ಅನ್ನಿಸ್ತಾ ಇದೆ. ನೋಡಿ, ಎಲ್ಲ ಬುಕ್ಸು, ಪೆನ್ನು ಹೆಂಗಿದೆ. ಅವ್ರು ಉಪಯೋಗಿಸ್ತಾ ಇದ್ದಂತಹ ಪೆನ್ ಫ್ರೆಂಡ್ಸ್, ನನ್ನ ಜೀವನದಲ್ಲಿ ಅನ್ಕೊಂಡಿರಲಿಲ್ಲ ಇದನ್ನೆಲ್ಲ ಮುಟ್ಟು ಕೂಡ ನೋಡ್ತೀನಿ ಅಂತ. ಇದನ್ನು ಮುಟ್ಟಕ್ಕೂ ಪರ್ಮಿಷನ್ ಕೊಟ್ಟಿದ್ದಾರೆ. ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನ್ನಡಕ. ಅವರೇ ಉಪಯೋಗಿಸಿರುವಂಥ ಒಂದು ಕನ್ನಡಕ ಇದು. ನೋಡ್ಬೋದು, ಇದೇ ಅಂಬೇಡ್ಕರ್ ಅವರು ಉಪಯೋಗಿಸ್ತಿದ್ದಂತಹ ಬೆಡ್ಡು. ಈ ಬೆಡ್ ಮೇಲೆ ಕೂರಕ್ಕೂ ಕೂಡ ನಮಗೆ ಯೋಗ್ಯತೆ ಇಲ್ಲ, ಸುಮ್ಮನೆ ಹಂಗೆ ನೋಡ್ಕೊಳ್ಳೋಣ. ಅವ್ರ ಬೆಡ್ರೂಮಲ್ಲಿ ಅವ್ರದ್ದು ಮತ್ತು ಅವರ ತಂದೆಯದು ಕೂಡ ಒಂದು ಫೋಟೋನ ಇಲ್ಲಿ ಇಡಲಾಗಿದೆ ಫ್ರೆಂಡ್ಸ್. ಹಾಗೆ ಸ್ವಲ್ಪ ಹೊತ್ತು ಈ ಒಂದು ಬಿಲ್ಡಿಂಗ್ನ ಮೇಂಟೈನ್ ಮಾಡುವಂತಹ ಬ್ರದರ್ ಜೊತೆ ಮಾತಾಡಿದೆ. ಅವರು ಈ ಬಿಲ್ಡಿಂಗ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ರು. ಅವ್ರದ್ದು ಸ್ವಂತ ಊರು ಬಂದು ತೆಲಂಗಾಣದಿಂದ ಬಂದು ಈ ಲಂಡನ್ನಲ್ಲಿ ಅವರು ವ್ಯಾಸಂಗ ಮಾಡ್ತಾ ಇದ್ದಾರೆ. ಸೊ ಪಾರ್ಟ್ ಟೈಮ್ ಆಗಿ ಅವರು ಈ ಬಿಲ್ಡಿಂಗ್ನ ನೋಡ್ಕೋತಾರೆ. ಹಾಗೆ ತುಂಬ ಒಂದಷ್ಟು ವಿಚಾರಗಳನ್ನ ಈ ಬಿಲ್ಡಿಂಗ್ ಬಗ್ಗೆ ಹಾಗೂ ಅಂಬೇಡ್ಕರ್ ಅವ್ರ ಬಗ್ಗೆ ಇವರು ನನಗೆ ತಿಳಿಸಿದ್ರು. क्रांती सूर्य तू शिल्पकार तू भारताचा बोधिसत्व मूक नायका
मोडल्या रूढी त्या परंपरा दिव्य तेजा तूच सकल न्यायदायका ಇವತ್ತಿನ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಕರ್ನಾಟಕ ಮಾತೆ.